ಆಯ್ತು ಹೇಳಪ್ಪ, ನಿನ್ನ ಹೆಸರೇನು, ಏನಂತ ಹೇಳಿ ಇಲ್ಲಿ ಬಂದಿದ್ದು ನೀವು? ಅವರು ಏನ್ ಹೇಳಿದ್ರು ಅಂದ್ರೆ ಅಲ್ಲಿ ಕುಮಾರಣ್ಣನವರು ಇಲ್ಲೇ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಎಲ್ಲಿದ್ರಿ? ಇದು ಆರಾಮ ರಾಜರಾಜೇಶ್ವರಿ ದೇವಸ್ಥಾನ ಪಕ್ಕ ಇದೆ. ದೇವಸ್ಥಾನ ಪಕ್ಕದಲ್ಲಿ ವಿಧಾನಸೌಧದಲ್ಲಿ ಇಲ್ಲ, ಅವ್ರ ಅಂಗಡಿ ಪಕ್ಕ. ಏನು ಅದು ಕಾಲೇಟ್ ಆಗಿತ್ತು ಈ ಬಸ್ ಸ್ಟಾಪ್. ಹಂಗೆ ಹೇಳ್ರಿ, ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ ಅಂದ್ರೆ ಅವಮಾನ ಆಗುತ್ತೆ. ಅಲ್ಲಪ್ಪ, ನೀನು ಹುಷಾರಿಲ್ಲ, ಕಾಲು ನೋವು, ಮತ್ತೊಂದು ನೋವು, ಮಗನ ನೋವು ಅಂತ ಹೇಳೋನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬಂದ್ಮೇಲೆ ಇವತ್ತು ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತೀನಿ, ಆಟೋ ಕೊಡಿ, ಸುಮ್ಮನೆ ಓಡಿಸ್ತಾ ಅವ್ರಿಗೆ ಗೊತ್ತು, ಅವ್ರು ಹೇಳಿ ನೀನು ಅಂತೋ ನೀನ್ಗಪ್ಪ ಬಂದೆ, ಅವ್ರಿಗೆ ಹೇಳಿದೆ ನಂಗೆ ಅಷ್ಟೇ ಹೇಳು, ನನಗೆ ಬೇರೆ ಮಾತು ಬೇಡ. ನೀನು ಅಷ್ಟು ಸೌಕರ್ಯ ನಾನು ಆಶ್ರಮಕ್ಕೆ ಏನಕ್ಕೆ ಬಂದೆ? ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಇದು ಆಶ್ರಮಪ್ಪ, ನನಗೆ ಬೇರೆ ಆಶ್ರಮಗಳಲ್ಲಿ ನೋಡಿ ಕಲ್ತು ಮಾಡಿಲ್ಲ ನಾನು. ಯಾಕೆಂದರೆ ನಾಳೆ ನೀವು ನನ್ನನ್ನು ನೋಡ್ಕೊಂಡು ಹೋಗಿ ಆಶ್ರಮ ಮಾಡ್ದ ಅಂತಾರೆ. ಹಂಗಂತೇಳಿ ನಾನು ಎಲ್ಲೂ ಹೋಗಿ ಆಶ್ರಮಗಳಿಗೆ ವಿಸಿಟ್ ಮಾಡಿ ಬಂದು ಆಶ್ರಮ ಮಾಡಿಲ್ಲ. ಒಂದಿಬ್ಬರು ಸಾಕೋಣ ನನ್ನ ಯೋಗ್ಯತೆಗೆ ಅಂತ ಮಾಡಿರೋದು ಆಶ್ರಮ ಇದು. ಇವತ್ತು ಇಷ್ಟು ಜನ ಇದ್ದಾರೆ, ಆಯಿತಾ? ನಿಮ್ಗೆ ಏನು ಕಷ್ಟ ಅದೇಳು. ಬೆಳಿಗ್ಗೆ ಎದ್ದು ಮಾಫಿಂಗ್ ಮಾಡು, ಫಸ್ಟ್ ಕಸ ಹೊಡಿ, ಮಾಫಿಂಗ್ ಮಾಡು, ಟೇಬಲ್ಗಳು ಕ್ಲೀನ್ ಮಾಡು, ಊಟಕ್ಕೆ ಬಡಿಸು, ಎಲ್ಲ ರೆಡಿ ಮಾಡಿಕೊಡ್ತೀವಿ. ಅದಿನ್ನೇನ್ರೇ ಮಾಡ್ತೀರಾ? ಆಟೋ ಓಡಿಸೋಕ್ಕಾಗುತ್ತೆ, ಕೆಟ್ಟ ಚಟಗಳು ಬಲಿಯಾಗೋದು ಗೊತ್ತಾಗುತ್ತೆ. ಹೆಂಡತಿ ಬಿಟ್ಟಿದ್ಯಾ, ಮಕ್ಕಳನ್ನ ಬಿಟ್ಟಿದ್ಯಾ, ಬಂಧುಗಳು ಬಿಟ್ಟಿದ್ಯಾ, ಬಳಗನ್ ಬಿಟ್ಟು ಬಂದು ರಸ್ತೆಯಲ್ಲಿದ್ದೆ, ಫುಟ್ಪಾತಲ್ಲಿ ಮಲಗ್ತಿದ್ದೆ ಅನ್ನೋದಕ್ಕೆ ಎಷ್ಟೆಲ್ಲ ಸಂಕೋಚ ನಿಮಗೆ. ಅವತ್ತು ಎದ್ದೇಳಕ್ಕಾಗ್ತಾ ಇರಲಿಲ್ಲ, ಇವತ್ತು ಈ ಮಟ್ಟಕ್ಕೆ ಬಂದಿದ್ದಿ ಅಲ್ವಾ? ಕರೆಕ್ಟಾ? ಇವಾಗ ಏನು ಕಷ್ಟ ನಿಮ್ಗೆ ಇಲ್ಲಿರೋಕ್ಕೆ? ಮಾಡು, ಬೆಳಿಗ್ಗೆ ಏನು ಮಾಫಿಂಗ್ ಮಾಡು, ಟೇಬಲ್ ಒರೆಸು, ಕಸ ಹೊಡಿ. ಬೇರೆ ಯಾರು ಏನು ಅನ್ಕೊಂಡ್ರು ನನಗೆ ಪರವಾಗಿಲ್ಲಪ್ಪ. ಹಂಗನ್ಬಿಟ್ಟು ನಾನು ನಿಮಗೆ ಆಟೋ ಕೊಡ್ಸಾ? ಅಲ್ಲ, ಲಾಯರ್ದ ನಂಬರು ನಿಮ್ಮನ್ನವ್ರಿಗೆ ಹೇಳ್ತೀನಿ. ಒಂದು ತಿಂಗಳದ್ದು ಏನೈತೆ ಫೀಸ್ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಸಾಕೊಳ್ರಿ ಅಂತ. ಅಂಥವ್ರಿಂದನೇ ರೀ ನೀವು ಹಿಂಗೆ ಹಾಳಾಗ್ತಾ ಇರೋದು. ಏನೇ ಇದು ಹೆಸರು ಸೇರಿಸ್ಕೊಂತಾರ? 99646488. ಲಾಸ್ಟ್ ನಂಬರ್ ಏನಪ್ಪ? 9 ನಿಮ್ಮ ಅವತಾರಗಳೆಲ್ಲ ನಾವು ನೋಡಿ ಸಕ್ಕಾಗಿದೆ. ಏನು ನಿಮ್ಮ ಹೆಸರು? ಸರ್ ನಮಸ್ತೆ, ನಾವು ಈ ಒಂದು ಆಶ್ರಮದಿಂದ ಮಾತಾಡ್ತಾ ಇದ್ದೀನಿ ಸರ್, ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಅಂತೇಳಿ. ಭಾಸ್ಕರಾಚಾರ್ಯ ಅಂತೇಳಿ ಯಾರಾದರೂ ನಿಮ್ಮ ಪರಿಚಯ ಇರೋರು ಇದ್ದಾರಾ? ಕೊಡ್ತೀನಿ, ಮಾತಾಡ್ತೀರಾ ಸರ್? ಏನಿಲ್ಲ ಅಣ್ಣ, ಅದೇ ಕಾಲೆಲ್ಲ ಸ್ವಲ್ಪ ಇರೋದು ಗಾಡಿ ಓಡಿಸೋ ಥರ ಆಯಿತು. ಇದೊಂದು ಆಶ್ರಮಕ್ಕೆ ಬಂದೆ, ಒಂದು ತಿಂಗಳಾಯಿತು. ಎಲ್ಲ ಕಾಲೆಲ್ಲ ಸ್ವಲ್ಪ ಹುಷಾರಾಯಿತು, ವಾಸಿಯಾಗಿದೆ. ಆಮೇಲೆ ಸ್ವಲ್ಪ ಅಲ್ಲಿ ಯಾವುದೋ ಬಸ್ ಇಡಬೇಕಾದ್ರೆ ಕಾಲೇಟ್ ಆಗ್ಬಿಟ್ಟು ಸ್ವಲ್ಪ ಇನ್ನೊಂದು ಆಶ್ರಮ ಸೇರ್ಕೊಂಡಿದ್ದೆ. ಅವ್ರಿಗೆ ಅವರು ಅದಕ್ಕೆ ನಮ್ಮ ಮನೆ ಹತ್ರ ಹೋಗ್ಬಿಡ್ತೀನಿ, ಗಾಡಿ ಓಡಿಸ್ತೀನಿ ಅಂತ ಅವ್ರು ಹೇಳಿದೆ. ಅದಕ್ಕೋಸ್ಕರ ಫೋನ್ ಮಾಡ್ತಾರೆ. ಯಾಕಂದ್ರೆ ಗಾಡಿ ಓಡಿಸ್ಬೋದು ಈಗ, ಅದಕ್ಕೋಸ್ಕರ ನಿಮ್ಗೆ ಒಂದು ಸತಿ ಕಾಲ್ ಮಾಡಿಬಿಟ್ಟು. ಇಲ್ಲ ನಾನು ಗಾಡಿ ಓಡಿಸ್ತಾ ಆಟೋ ತಿನ್ನೋ ಬಾಯಲ್ಲಿ ತಿನ್ನೋ ಕೆಲಸ ಮಾಡಬೇಡ. ಎಲ್ಲಿದೆ ಈಗ ಒಂದು ತಿಂಗಳಿಂದ? ಅದರಿಂದ ಎಲ್ಲಿದೆ ಇದು ಗಾಡಿ ಓಡಿಸ್ತಾ? ಅದರಿಂದ ಆಟೋ ಅವ್ರ ಹತ್ರ ಇದೆ. ಅದರಿಂದ ಈ ತಾನೇ ಹೇಳೋದ್ರಿ, ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸದಲ್ಲಿ ಹೋಗಿದ್ದೆ, ಮಾತಾಡೋ, ಅದನ್ನ ಹೇಳು. ಅವ್ರು ಕೇಳ್ತಾ ಇದ್ರಲ್ಲ ಆಶ್ರಮದಲ್ಲಿ ಆಶ್ರಮದಲ್ಲಿದ್ದೇನೆ, ಇವಾಗ ವಾಸಿ ಆಗಿದೆ. ಅದಕ್ಕೆ ಅವ್ರು ಅಣ್ಣಂಗೆ ಹೇಳಿದೆ, ಈ ಥರ ನಮ್ಮ ಮೋನ ಹತ್ರನೇ ಹೋದ್ರೆ ಅಟ್ಲೀಸ್ಟ್ ಗಾಡಿ ಓಡಿಸೋಕ್ಕೆಲ್ಲ ಇದು ಮಾಡ್ತಾರೆ, ಅವರೇ ಆ ಟೈಮ್ನೆಲ್ಲ ಕಾಪಾಡಿದ್ದು ಅಂತೆಲ್ಲ ಹೇಳಿದೆ. ಏನು ಕರ್ಕೊಂಡು ಹೋಗ್ತೀರಾ ಸರ್ ನೀವೇನಾದ್ರು? ನನಗೆ ಇದು ಇನ್ನೊಂದೇನಾಗುತ್ತೆ, ಇದು ಇದರಿಂದ ಪೊಲೀಸ್ ಸ್ಟೇಷನ್ ಇಂದ ಇವರು ಹೋಗಿ ಸರ್ಕಾರ ಹತ್ರ ಏನೋ ಹೇಳ್ಕೊಂಡಿದ್ದಾರೆ. ನನಗೆ ಈ ತರ ಯಾರು ಇಲ್ಲ, ಹಂಗೆ ಹಿಂಗೆ ಅಂತ ಬಿಟ್ಟು ಬಂದ್ರೆ ಇಲ್ಲಿ ಆಫೀಸ್ ಕೆಲಸ ಇರುತ್ತೆ, ಮಾಡ್ಕೊಂಡಿರ್ಲಿ ಮತ್ತೆ ಕರ್ಕೊಂಡು ಹೋಗೋದಿಲ್ಲ ಸರ್ ಅಂತವು? ಅಲ್ಲ, ನಾನೀಗ ಎಲ್ಲಿ ಸರ್ ಬರಕ್ಕಾಗುತ್ತೆ, ನನಗೆ ಇಲ್ಲಿ ಕೆಲಸಗಳು ಕರೆಕ್ಟ್. ಬಟ್ ಎಲ್ಲಿ ನಿಮ್ದು ಆಶ್ರಮ? ಇಲ್ಲಿ ಕೆಂಗೇರಿ ಹತ್ರ ದೊಡ್ಡದೆಲೆ. ಬರೋದಿದ್ರೆ ಈ ನಂಬರ್ ಶೇವ್ ಮಾಡ್ಕೊಂಡು ಬರ್ಬೋದು ಸರ್, ಲೊಕೇಶನ್ ಕಳಿಸ್ಕೊಡ್ತೀನಿ. ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದಾನೆ ಸರ್. ಮೊನ್ನೆ ಹೇಳಿದೆ ಅಣ್ಣ ಫೋನ್ ಮಾಡಬೇಕು ಅಂತ. ಅವ್ರು ಇವತ್ತು ಸ್ವಲ್ಪ ಫ್ರೀ ಆಗಿದ್ರು, ಅಣ್ಣ ಫೋನ್ ಮಾಡಬೇಕು ಅಂದೆ. ಮಾಡಿ ಕೊಡಪ್ಪ ಓನರ್ ನಂಬರು ಅಂತ ಕೊಟ್ಟರು, ಅದಕ್ಕೆ ಕೊಟ್ಟೆ ಅಣ್ಣ. ಎಲ್ಲ ಈ ಏಜ್ ಆಗಿರೋರು ಮತ್ತು ಮಾಮೂಲಿ ಏನಕ್ಕೆ ಆಡೋಕ್ಕಾಗದಿರೋಂಥವ್ರಿಗೆ ಅದು ಅಲ್ಲಾಡ ಬಂದ ಅಣ್ಣ ಒಂಚೂರು ಹೆಚ್ಚು ಕಡಿಮೆ ಸಂಬಳ ಕಡಿಮೆ ಆದ್ರೂ ಪರವಾಗಿಲ್ಲ, ನಿಮಗೆ ಕೆಲಸ ಅಂತ ದುಡ್ಕೊಂಡು ತಿನ್ಬೋದಲ್ಲ, ಆ ಉದ್ದೇಶಕ್ಕೆ ಹೋದೆ. ಹೋಗಿ 2-3 ಸತಿ ಹೋಗಿದ್ದಾಯ್ತಣ್ಣ. ಅಲ್ಲಿಗೂ ಹೋದೆ, ನಮ್ಮ ಮನೆಗೆ ಹೋಗಿದ್ದೆ, ಎಲ್ಲ ಕಡೆ ಹೋಗ್ಬಿಟ್ಟೆ. ಕೊನೆಗೆ ಅವ್ರಿಗೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಕೊನೆಗೆ ನೋಡಪ್ಪ ನೀನು ಇಷ್ಟ ಹೆಂಗೆ ಬರ್ತೋ ಹಂಗೆ ಮಾಡು ಒಂದು ಅಣ್ಣ. ಅದಕ್ಕೆ ಹೆಂಗೆ ಮೆಟ್ರೋ ಸ್ಟೇಷನ್ ಎಂಡ್ ಆಗುತ್ತಲ್ಲ ಅಣ್ಣ, ಪೊಲೀಸ್ ಸ್ಟೇಷನ್ ಆದಮೇಲೆ ಲೆಫ್ಟು ಒಂದೇ ರೋಡು ಬರ್ತೀನಿ, ನೋಡೋಣ. ಹೌದಾ?